ನಮಸ್ಕಾರ. ನಾವು ಒಂದು ಏಜ್ ಬಂದು ನಮಗೆ 55, ನಮ್ಮ ಹೆಂಡತಿಗೆ 45. ನಾವು ಕಾರಣಾಂತರದಿಂದ ನನ್ನ ಮಗ ತೀರೋಗ್ಬಿಟ್ಟ. ಆಮೇಲೆ ಏನು ಮಾಡಿದ್ರಿ ನಾವು, ನಮ್ಮ ಫ್ಯೂಚರಲ್ಲಿ ನಮಗೆ ಮಗು ಬೇಕು ಅಂತೇಳಿ ಅವ್ರಿಗೆ ಇವರಿಗೆ ನಮ್ಮ ಫ್ರೆಂಡ್ಸಿಗೆ ಎಲ್ಲ ಕೇಳಿದ್ವಿ. ಕೇಳೋದನ್ನು ಇಲ್ಲಿ ಒಂದು ಹಾಸ್ಪಿಟ್ಲ್ ಇದೆ ಹೋಗಪ್ಪ ಅಂತೇಳಿ ಯಾರೋ ಒಬ್ರು ಪರಿಚಯ ಮಾಡಿದ್ರು. ಅದು ವರದಾನ ಫರ್ಟಿಲೈಸೀಸ್ ಅಂತೇಳಿ. ಆ ಹಾಸ್ಪಿಟ್ಲಿಗೆ ಬಂದ್ರಿ. ಬಂದಾಗ ಅಲ್ಲಿ ಟ್ರೈ ಮಾಡೋದನ್ನು ನಮ್ಮ ವಿಜಯ್ ಸರ್ ಡಾಕ್ಟ್ರು ಸಿಕ್ಕಿದ್ರು ನಮಗೆ. ದೇವ್ರ ಥರ ಸಿಕ್ಕಿದ್ರು ಅವರು. ಅವರು ತುಂಬ ನಮಗೆ ಸಪೋರ್ಟಿವ್ ಮಾಡಿದರು. ಆಮೇಲೆ ನಮ್ಮ ಸಿಸ್ಟರ್ಸ್ ಆಗಿರ್ಬೋದು, ಪೇಮೆಂಟ್ ಆಗಿರ್ಬೋದು, ಪ್ರತಿಯೊಂದೂ ಅವರು ನಮಗೆ ಎಕ್ಸ್ಪ್ಲೈನ್ ಮಾಡಿ ಯಾವುದೇ ಒಂದು ಮಿಸ್ಟೇಕ್ ಇಲ್ದಿರನೆ ನಮಗೆ ತುಂಬ ಚೆನ್ನಾಗಿ ಸಪೋರ್ಟಿವ್ ಮಾಡಿದರು. ಮಾಡಿದ್ದಾದ್ಮೇಲೆ ಏನಾಯಿತು, ನಮಗೆ ಮೆಡಿಸನ್ನು ಇದೆಲ್ಲ ತಿಂದಿದ್ದಾದ್ಮೇಲೆ ನಮಗೆ 55, 45 ವಯಸ್ಸಾದ್ರೂ ನಮಗೆ ತುಂಬ ಚೆನ್ನಾಗಿ ಅವರು ಸಪೋರ್ಟಿವ್ ಮಾಡಿದ್ರಿಂದ ನಮಗೆ ರಿಸಲ್ಟು ಪಾಸಿಟಿವ್ ಬಂತು. ಪಾಸಿಟಿವ್ ಬಂದಮೇಲೆ ಇದು ಯಾರೇ ಆಗಿರ್ಬೋದು, ಏಜ್ ಮ್ಯಾಟ್ರ್ ಬರಲ್ಲ ಇಲ್ಲಿ. ಪ್ರತಿಯೊಬ್ಬರು ಯಾರೇ ಆಗಿರ್ಬೋದು, ಆ ವರದಾನ ಫರ್ಟಿಲೈಸರ್ಸ್ ಹಾಸ್ಪಿಟಲ್ನ ಮೀಟ್ ಮಾಡಿ, ವಿಜಯ್ ಸರ್ನ ಮೀಟ್ ಮಾಡಿ ನೋಡಿದ್ರೆ ನಿಮಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಏಜ್ ಮ್ಯಾಟ್ರ್ ಬರಲ್ಲ. ಯಾವುದೇ ಒಂದು ಪೇಮೆಂಟ್ ಆಗಿರ್ಬೋದು, ಸಿಸ್ಟರ್ಸ್ ಇದಾಗಿರ್ಬೋದು, ಕೋಆಪರೇಷನ್ ಆಗಿರ್ಬೋದು, ಡಾಕ್ಟ್ರ್ ಕೋಆಪರೇಷನ್ ಆಗಿರ್ಬೋದು, ಎಲ್ಲ ತುಂಬ ಪಾಸಿಟಿವ್ ರೆಸ್ಪಾನ್ಸ್ ಇದೆ ಈ ವರದಾನ ಫರ್ಟಿಲೈಸರ್ಸ್ ಹಾಸ್ಪಿಟಲಲ್ಲಿ. ಯಾರು ಬೇಕಾದರೂ ಹೋಗಿ ತೋರಿಸ್ಕೊಂಬೋದು. ತುಂಬ ಟೆಕ್ನಾಲಜಿ ಕೂಡ ಮುಂದುವರೆದಿದೆ. ಏನು ಸಮಸ್ಯೆನೇ ಬರಲ್ಲ ಅಂತೇಳಿ ಹೇಳ್ತಾ ಇದ್ದೀನಿ. ನಮಸ್ಕಾರ.